ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯೋದು ಮುನ್ನ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆ ಎಪಿಸೋಡು ಎಲ್ಲರಿಗೂ ಸಖತ್ ಎಪಿಸೋಡ್ ಆಗಿ ಮಾರ್ಪಟ್ಟಿದೆ. ಏಕೆಂದರೆ ಎಲ್ಲರ ಹುಬ್ಬು ಹೇರುವಂತೆ ಮದುವೆ ಎಪಿಸೋಡ್ ಚಿತ್ರಿಸಲಾಗಿದೆ. ಅದರ ಜೊತೆಗೆ TRPಯಲ್ಲೂ ಕೂಡ ಅತಿ ಹೆಚ್ಚು ರೇಟಿಂಗನ್ನು ಪಡೆದುಕೊಂಡಿರುವ ಏಕೈಕ ಧಾರಾವಾಹಿ ಯಾವುದೆಂದರೆ ಅದು ಭಾಗ್ಯಲಕ್ಷ್ಮಿ ಸೀರಿಯಲ್ಲು. ಮತ್ತು ಇದು ಜನರ ಮನ್ನಣೆ ಗಳಿಸುವ ಜೊತೆಗೆ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಡೈವೋರ್ಸ್ ಕೇಸ್ಗಳ ಮತ್ತು ಆ ವಿಚಾರದ ಬಗ್ಗೆ ಇದು ಬೆಳಕನ್ನು ಚೆಲ್ಲುವ ಮತ್ತು ಬೇರೆ ಹೆಣ್ಣೈಕ್ಳ ಸಹವಾಸವನ್ನು ಮಾಡುವಂತಹ ಗಂಡಸರಿಗೆ ಮತ್ತು ಅವರ ತಂದೆ ತಾಯಿ ಕಷ್ಟಪಡುವ ರೀತಿಯ ಇದರ ಬಗ್ಗೆ ತಿಳಿಸಿಕೊಡಲು ನಿರ್ದೇಶಕರು ಪ್ರಯತ್ನಿಸಿದ್ದಾರೆ. ಹಾಗೆಯೇ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡಿದರೆ, ಮದುವೆ ಮನೆಗೆ ಹೋಗಿದ್ದಂಥ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ತುಂಬ ಅನ್ಯೋನ್ಯವಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮದುವೆ ಆಗಬೇಕು ಅಂದ್ಕೊಂಡು ಇರ್ತಾರೆ. ಅದೇ ಸಂದರ್ಭದಲ್ಲಿ ಕುಸುಮನ ಎಂಟ್ರಿ ಆಗುತ್ತೆ. ಕುಸುಮನ ಎಂಟ್ರಿ ಯಾವ ಮಟ್ಟಕ್ಕಾಗತ್ತೆ ಅಂದರೆ, ಯಾವುದೇ ಮಾಸ್ ಫಿಲಮಲ್ಲೂ ಕೂಡ ಒಬ್ಬರ ಹೀರೋನ ಎಂಟ್ರಿನ ಹೆಂಗೆ ತೋರಿಸ್ತಾರೆ ಅದೇ ರೀತಿ ಕುಸುಮರವರ ಎಂಟ್ರಿಯನ್ನು ಚಿತ್ರಿಸಲಾಗಿದೆ. ಅದರ ಜೊತೆಗೆ ಬ್ಯಾಕ್ಗ್ರೌಂಡಾಗಿ ಸಪೋರ್ಟಾಗಿ ಇವರನ್ನು ಕೂಡ ಕೊಡಲಾಗಿದೆ. ಯಾರು ಪೂಜಾ ಅವರು ಕೂಡ ಅವರ ಜೊತೆಯಲ್ಲಿರ್ತಾರೆ. ಇದೇ ಸಂದರ್ಭದಲ್ಲಿ ಏನೇ ಪೂಜಾ ಅಂದ್ಬಿಟ್ಟು, ನೀನು ಟ್ರ್ಯಾಕ್ಟರ್ ತಗೊಂಬಂದಿದೆಯಾ ಅಂತ ಶ್ರೇಷ್ಠ ಅವ್ರನ್ನ ಕೇಳ್ತಾರೆ. ಅದೇ ಸಂದರ್ಭದಲ್ಲಿ ಹೌದು ಕಣೆ ಅಂತ ಹೇಳುವ ಸಂದರ್ಭದಲ್ಲಿ ಅವ್ರನ್ನೇನೇ ಕೇಳೋದು ಅಂದ್ಬಿಟ್ಟು ಕುಸುಮ ಏಕಿ ಏಯ್ ಮನೆಯಾಳ ಬಾರೋ ಅಂತ ಹೇಳ್ತಾಳೆ ಈಗ ಶ್ರೇಷ್ಠ ತಾಂಡವ್ ಹಂಗಂದ ತಕ್ಷಣ ತಾಂಡವ್ ತುಂಬ ಗಲಿಬಿಲಿಯಾಗಿ ಅದರ ಜೊತೆಗೆ ಹಿಡಿದಿರುವ ತಾಳಿಯನ್ನು ನೆಲಕ್ಕೆ ಉರುಳಿಬಿಡ್ತಾನೆ. ಇದೇ ಸಂದರ್ಭದಲ್ಲಿ ಶ್ರೇಷ್ಠ ತಾಂಡವ್ಗೆ ಹೇಳ್ತಾಳೆ, ತಾಂಡವ್ ನೀನು ತಲೆ ಕೆಡಿಸ್ಕೊಬೇಡ ತಾಂಡವ್, ನಾನಿದ್ದೀನಿ, ಇವ್ರನ್ನೆಲ್ಲ ಬದಿಗಿಟ್ಟು ನನ್ನನ್ನು ಮದುವೆಯಾಗು, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಮತ್ತು ಇವ್ರಿಗೆ ಯಾರಿಗೂ ನೀನು ಭಯ ಪಡಬೇಡ ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಏನೇ ನೀನು ಈ ಥರ ಎಲ್ಲ ನನ್ನ ಮಗನ್ನ ಇನ್ನು ಎಷ್ಟೊಂದು ಚೆನ್ನಾಗಿ ನಾವು ನೋಡ್ಕೊಂಡಿದ್ವಿ, ನನ್ನ ಹಬ್ಬ ಮತ್ತು ಹರಿದಿನಗಳಿಗೆ ಕರೆದು ನಿನ್ನ ಹೊಟ್ಟೆ ತುಂಬ ಊಟ ಹಾಕಿದ ಕುಸುಮ ತಾಂಡವ್ ನೀನು ಮನೆ ಆಳ ಅಂದಟ್ಟಿಗೆ ತಾಂಡವ್ ಅಮ್ಮ ಅಂತಿರ್ತಾನೆ. ಏಯ್ ಏನೋ ಅಮ್ಮ, ಮನೆ ಆಳು ಕೆಲಸ ಮಾಡೋಕ್ಕೆ ಬಂದಿದ್ದೀಯಾ ನೀನು, ನಾವು ಎಷ್ಟೆಲ್ಲ ನಂಬಿದ್ವ ನಿನ್ನ ಮುದ್ದಾದ 2 ಮಕ್ಕಳು ಮತ್ತು ಹೆಂಡ್ತಿ ಮತ್ತು ತಂದೆ ತಾಯಿಯನ್ನು ಬಿಟ್ಬಿಟ್ಟು ನೀನು ಹೆಂಗೆಲ್ಲ ಬಂದೆ ನೀನು ಅಂತ ರೇಗಾಡ್ತಿರ್ತಾಳೆ. ನಾನು ನಿನ್ನ ಕಷ್ಟ ಸುಖದಲ್ಲಿ ಎಷ್ಟೊಂದು ಭಾಗಿಯಾಗಿದ್ದು, ನಿನಗೆ ಯಾರೂ ಇಲ್ಲ ಅಂದ ಟೈಮಲ್ಲಿ ನಿನ್ನ ಹೆಂಡ್ತಿ ನಿನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೊತಿದ್ದ, ಮತ್ತು ಅಕ್ಕಪಕ್ಕದವ್ರ ಜೊತೆಯಲ್ಲಿ ನನ್ನ ಮಗ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಎಲ್ಲ ಬಿಲ್ಡಪ್ ಕೊಡ್ತಿದ್ದಲ್ಲೋ ಅಂತ ಹೇಳ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಇದನ್ನು ನೋಡ್ತಿರುವ ಶ್ರೇಷ್ಠನಿಗೂ ಉಗಿತಾಳೆ. ಏನಮ್ಮ ನೀನು ಈ ಥರ ಎಲ್ಲ ಒಬ್ಬ ಮದುವೆ ಆಗಿರುವ ಮತ್ತು ಮಕ್ಕಳಿರುವ ಗಂಡನ್ನು ನೀನು ಮದುವೆ ಆಗ್ತಿದೆಯಲ್ಲ, ನಿನ್ಗೆ ಸ್ವಲ್ಪನಾದರೂ ಎಸ್ಕೆ ಮಾನ ಮರ್ಯಾದೆ ಏನೂ ಇಲ್ವ ನಿನಗೆ ಅಂತ ಶ್ರೇಷ್ಠರಿಗೂ ಹೇಳ್ತಾರೆ. ಅದಕ್ಕೆ ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ, ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು, ಸೆಕ್ಯೂರಿಟಿ ಎಲ್ಲಿ ಸೆಕ್ಯೂರಿಟಿ, ಇವ್ರನ್ನೆಲ್ಲ ಹೊರಗಡೆ ತಳ್ಳಿ ಹಿಂಗೆ ಅಂತ ಹೇಳ್ತಿರ್ತಾಳೆ. ಹೊರಗಡೆ ತಳ್ಬೇಕಾ ಅಂದ್ಬಿಟ್ಟು ಏನು ಮಾಡ್ತಾಳೆ, ಏಕಿ ತಾಂಡವ್ಗೆ ಕಪಾಲ್ ಕೊಡಿತಾಳೆ ಮತ್ತು ಶ್ರೇಷ್ಠಗಳು ಕೂಡ ಕುಸುಮ ಕಪಾಲ್ ಕೊಡಿತಾರೆ. ಇದೇ ಸಂದರ್ಭದಲ್ಲಿ ಪೂಜಾ ಕೂಡ ಶ್ರೇಷ್ಠಗೆ ಬೈತಾಳೆ. ಏನಂತಾಳೆ ಅಂದರೆ, ಏನೇ ನೀನು ಬೇರೆಯವರ ಗಂಡನ್ನ ಇಷ್ಟಪಟ್ಟಿದ್ದೀಯಾ, ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ಬಂದಿದ್ದೀಯಾ ನೀನು, ಇದಕ್ಕಿಂತ ಇರೋದು ಸಾಯೋದ ಮೇಲೂ ಅಂತ ಹೇಳ್ತಾಳೆ. ಇದೇ ಸಂದರ್ಭದಲ್ಲಿ ಶ್ರೇಷ್ಠ ತಂದೆ ತಾಯಿ ಕೂಡ ಇವರನ್ನು ಗಮನಿಸ್ತಿರ್ತಾರೆ. ಕುಸುಮ ಅವರೇ ಏನಾಯಿತು, ಯಾಕೆಲ್ಲ ಈ ಥರ ಮಾಡ್ತಿರ್ತಾರೆ, ನನ್ನ ಮಗಳ ಮದುವೆ ಏನಕ್ಕೆ ನಿಲ್ಲಿಸ್ತಿದ್ದೀರಾ ನೀವು ಅಂತ ಕೇಳ್ತಾರೆ. ಅದಕ್ಕೆ ನಿಮ್ಮ ಮಗಳನ್ನ ಮದುವೆನ ನಾವು ನಿಲ್ಲಿಸ್ತಾ ಇಲ್ಲ, ಇಲ್ಲಿ ನಿಮ್ಮ ಮದುವೆ ಹಾಕೊಂಡು ಬಂದಿರೋನು ಬೇರೆ ಯಾರೂ ಅಲ್ಲ, ನನ್ನ ಮಗ ಇವನು ತರುಣ್ ಅಲ್ಲ, ಇವನು ತಾಂಡವ್ ಅಂತ ಹೇಳ್ತಾಳೆ. ಅದಕ್ಕೆ ಹೌದಾ, ಅಯ್ಯೋ ಇದೇನಪ್ಪ ಇದು, ಏಕೆ ಈ ಥರ ಹೇಳ್ತಿದ್ರಲ್ಲ, ನಮ್ಗೆ ಎಷ್ಟೆಲ್ಲ ಮೋಸ ಮಾಡ್ತಿದಾರಲ್ಲ ಅಂತ ಹೆಂಡ್ತಿ ಮಕ್ಕಳೆಲ್ಲ ಬಿಟ್ಟು ಇವನ್ನ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಬಂದಿದ್ದಾನೆ ತಾಂಡವ್ ಅಂತ ಹೇಳ್ತಾನೆ. ಹಾಗಂತೂ ತಾಂಡವ್ ಮುಖಾನಂತೂ ನೋಡೋಕ್ಕಾಗೋದಿಲ್ಲ ಸೀರಿಯಲ್ನಲ್ಲಿ. ಅದರ ಜೊತೆಗೆ ಬಾರೋ ಈಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಏನು ಮಾಡ್ತಾಳೆ, ಅವ್ನ ಕತ್ತಿನ ಶಲ್ಯನ ತೆಗೆದು ಅವ್ನ ಕತ್ತಿನ ಪಟ್ಟೆಗೆ ಹಾಕಿ ಎಳೆದುಕೊಂಡು ಹೋಗ್ತಿರ್ತಾಳೆ. ಅದಕ್ಕೆ ಶ್ರೇಷ್ಠ ಅಂತಾಳೆ, ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ವರ್ಷ ಪ್ರೀತಿ ಮಾಡಿ ನಾನು ಏಕೆ ನೀನು ಬಂದು ನೀನು ಎಳ್ಕೋದ್ರೆ ಹೆಂಗೆ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ, ನನಗೆ ಏನಾರು ಮಾಡಿ ನೀನು ತಾಲಿ ಕಟ್ಟಲೇಬೇಕು ತಾಂಡವ್ ಅಂತ ಎಲ್ಲ ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಯಾಕೆ ಕಟ್ಟಬೇಕು ನಿನಗೆ ಮನೆ ಆಳಿ ಅಂದ್ಬಿಟ್ಟು ಅವಳಿಗೂ ಕೂಡ ಬೈತಾಳೆ. ಇದೇ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವಂಥ ಸುಮ್ಮನೆ ನಾಟಕ ಆಡ್ತಿರುವ ಸುಂದ್ರಿ ಮತ್ತೆ ಅಡ್ಮಿಟ್ ಆಗೋದ ರೀತಿ ಬಿದ್ಕೊತಿರ್ತಾಳೆ. ಇದನ್ನು ಗಮನಿಸಿದ ಭಾಗ್ಯ, ಅಯ್ಯೋ ಏನಪ್ಪ ಇವಳು ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ, ಮೊದಲು ಹೋಗಿ ನಾನು ಚೌಟ್ರಿಗೆ ಹೋಗಿ ನನ್ನ ತಂಗಿನ ನೋಡಬೇಕು, ಅವಳು ಏನಾಗಿದ್ದೋ ಏನೋ ಅಂತ ಅನ್ಕೊತಿರ್ತಾಳೆ. ಅದೇ ಸಂದರ್ಭದಲ್ಲಿ
ಶ್ರೇಷ್ಠ ಮದುವೆ ಮನೆಯಲ್ಲಿ ಈ ಮಹೇಶ್ಗಂತೂ ಮತ್ತು ಸೆಕ್ಯೂರಿಟಿಗಳಿಗಂತೂ ಯಾವುದೇ ರೀತಿ ಏನೂ ಗೊತ್ತಾಗೋದಿಲ್ಲ. ಎಲ್ಲಿ ಏನು ಮಾತಾಡಬೇಕು ಮತ್ತು ಯಾರನ್ನ ಬಿಡಬೇಕು ಅಂತ ಗೊತ್ತಾಗಿಲ್ಲ. ಇದರಿಂದಾಗಿ ಎಷ್ಟೆಲ್ಲ ಅನಾಹುತ ಆಗ್ತಿದೆ ಅಂತ ಅನ್ಕೋತಿರ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಮದುವೆಗೆ ಬಂದಿರುವಂಥವ್ರು ಎಲ್ಲರೂ ಕೂಡ ತುಂಬ ಗಾಬರಿ ಆಗ್ತಿರ್ತಾರೆ. ಈ ವಿಷಯದ ಬಗ್ಗೆ ಮತ್ತು ಮದುವೆಯ ವಿಚಾರದ ಬಗ್ಗೆ ಮತ್ತು ಮುಂದೆ ನಡೆಯುವ ವಿಚಾರದ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ಸಂಚಿಕೆ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡುತ್ತೇನೆ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.